ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭುವರನಾಥ ಕಳ್ಳಳ್ಳಿಗೆ ಮೇಘಾಲಯ ರಾಜ್ಯಪಾಲ ಸಿ.ಎಚ್. ವಿಜಯಶಂಕರ್ ಭೇಟಿ. ಪತ್ನಿ, ಪುತ್ರ ಹಾಗೂ ಪುತ್ರಿಯೊಂದಿಗೆ ಭುವರನಾಥ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭುವರನಾಥ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಭಕ್ತಿಯ ಪರಾಕಾಷ್ಠೆ ಮೆರೆದ ರಾಜ್ಯಪಾಲರು. ಭುವರನಾಥ ಕ್ಷೇತ್ರವು ರಾಜ್ಯದ ಪ್ರಮುಖ ತೀರ್ಥಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಭೂವೈಕುಂಠವೆಂದೇ ಪ್ರಖ್ಯಾತಿ ಗಳಿಸಿರುವ ಕ್ಷೇತ್ರದ ಮಣ್ಣಿಗೆ ವಿಶೇಷ ಶಕ್ತಿ ಇದೆ. ಕಳೆದ 6 ತಿಂಗಳ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಶಿಲಾಮೂರ್ತಿಗೆ ಪೂಜೆ ಸಲ್ಲಿಸಿ ಹೋಗಿದ್ದೆ. ಭುವರನಾಥ ಸ್ವಾಮಿಯ ಕೃಪೆ, ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶೀರ್ವಾದದ ಬಲದಿಂದ ಇಂದು ರಾಜ್ಯಪಾಲ ಹುದ್ದೆಗೇರಿದ್ದೇನೆ. ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ಸಂತೋಷ ತಂದಿದ್ದಲ್ಲದೆ ಸಂತೃಪ್ತಿ ಮನೋಭಾವನೆ ಮೂಡಿದೆ ಎಂದು ವಿಜಯಶಂಕರ್ ಹೇಳಿದರು. ಮೇಘಾಲಯ ರಾಜ್ಯವು ಪ್ರವಾಸಿ ತಾಣವಾಗಿದ್ದು ವಿಶೇಷ ಔಷಧೀಯ ಸಸ್ಯಗಳು ಹಾಗೂ ಗಿಡಮೂಲಿಕೆಗಳನ್ನು ಹೊಂದಿರುವ ರಾಜ್ಯವಾಗಿದ್ದು ಕಾಡು ಹಾಗೂ ಬುಡಕಟ್ಟು ಜನರೇ ಹೆಚ್ಚಾಗಿ ವಾಸವಾಗಿರುವ ಈ ರಾಜ್ಯದ ಸಂಸ್ಕೃತಿಯೇ ವಿಶೇಷ. ಮೈಸೂರಿಗೂ ಮೇಘಾಲಯಕ್ಕೂ ಎಲ್ಲಿಯ ನಂಟು? ನಾನು ರಾಜ್ಯಪಾಲನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜಭವನದಲ್ಲಿ ಮದ್ಯಪಾನ, ಮಾಂಸಾಹಾರ ನಿಷೇಧಿಸಿದ್ದೇನೆ. ಪ್ರಧಾನಿ ಮೋದಿಜಿಯವರ ಸೂಚನೆಯಂತೆ ಬುಡಕಟ್ಟು ಜನರ ಬಳಿಗೆ ಹೋಗಿ ಸಮಸ್ಯೆ ಆಲಿಸಿ ರಾಜಭವನವನ್ನು ಶ್ರೀ ಸಾಮಾನ್ಯರ ಪ್ರವೇಶಕ್ಕೆ ಮುಕ್ತಗೊಳಿಸಿ ಸಂವಿಧಾನದ ಅಡಿಯಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿ ಮೈಸೂರಿನ ಕೀರ್ತಿಯನ್ನು ರಾಷ್ಟ್ರದಾದ್ಯಂತ ಬೆಳಗಿಸಲು ಸಂಕಲ್ಪ ಮಾಡಿದ್ದೇನೆ ಎಂದು ವಿಜಯಶಂಕರ್ ಹೇಳಿದರು. ಈ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲ ವಿಜಯಶಂಕರ್ ಅವರನ್ನು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣ ಗೌಡ, ದೇವಾಲಯ ವ್ಯವಸ್ಥಾಪಕ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ್ ರಾಘವನ್, ತಹಶೀಲ್ದಾರ್ ಆದರ್ಶ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಪೂರ್ಣಕುಂಭ ಸ್ವಾಗತದೊಂದಿಗೆ ವೇದ ಮಂತ್ರಗಳನ್ನು ಪಠಿಸಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲರನ್ನು ಬರಮಾಡಿಕೊಳ್ಳಲಾಯಿತು. ಕೆಆರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಉಪಾಧ್ಯಕ್ಷ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣ, ಮುಡಾ ಮಾಜಿ ಅಧ್ಯಕ್ಷ ಕೆ. ಶ್ರೀನಿವಾಸ್, ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್, ಬಿಜೆಪಿ ನಗರ ಮಹಿಳಾ ಸಂಘಟಕ ಅಧ್ಯಕ್ಷೆ ಡಾಕ್ಟರ್ ಚಂದ್ರಕಲಾ ರಮೇಶ್, ಚೋಕ್ನಳ್ಳಿ ಪ್ರಕಾಶ್, ನಾಗಮಂಗಲ ಡಿವೈಎಸ್ಪಿ ಡಾಕ್ಟರ್ ಸುಮಿತ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಟಿಎಂ ಪುನೀತ್ ಸೇರಿದಂತೆ ಬಿಜೆಪಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಒಂದು ನಿಮಿಷ ಬರುತ್ತೆ. As soon as you reach Meghalaya, probably many of them they feel that a man from Delhi had come here as a governor. Some of them probably they may feel that a man from Karnataka he had come to Meghalaya as a governor. That is the version of a common man. Nothing wrong, but one thing you keep it in your mind. Don't second yourself only to Rajbhavan. Come out from Rajbhavan. You go and visit each and every Adivasi village. You go and visit each and every border village of Meghalaya. You go and mingle with everybody. You go and visit each and every church. You listen to everybody. You talk to everybody. Take everybody into confidence. If at all a common man wishes to come and meet you in Rajbhavan, open the doors of Rajbhavan. Open the doors of Rajbhavan. Ultimately, you should be a common man's governor. This is my wish. This is what Honorable Prime Minister, when I met them, this is what they told me. Accordingly, ಆ ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಾಮಾನ್ಯ ಜನರ ಭಾವನೆಗಳನ್ನು, ಸಾಮಾನ್ಯ ಜನರ ಎಸ್ಪಿರೇಷನ್, ಅವರ ಆಸೆ ಬಯಕೆಗಳನ್ನು ಈಡೇರಿಸುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯವಾದ ಸರ್ಕಾರವನ್ನು ವಿಶ್ವಾಸ ತೆಗೆದುಕೊಂಡು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಾನು ನಿರ್ವಹಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನನಗೆ ಯಾವುದೇ ಪರ್ಸನಲ್ ಅಜೆಂಡಾ ಕೂಡ ಇಲ್ಲ. ಐ ಹ್ಯಾವ್ ನೋ ಪರ್ಸನಲ್ ಅಜೆಂಡಾ ಇನ್ ಮೇಘಾಲಯ. I have to serve very sincerely to Meghalaya people. ನಾನು ಮೇಘಾಲಯದಿಂದ ವಾಪಸ್ ಬರುವಂಥ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, now they feel that a man from Delhi had come here as a governor. After completion of your 5 years term, when you come out from Meghalaya, by that time Meghalaya people should feel ultimately Vijay Shankar is our man. Why he should go out of Meghalaya? The
ಭಾವನೆ ಇಟ್ಟುಕೊಂಡು ನೀವು 5 ವರ್ಷ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆ ಭಾವನೆಯಲ್ಲಿ ನಿಶ್ಚಿತ ಕೂಡ ನಾಡಿಗೆ ಗೌರವ ತರುವ ಹಿನ್ನೆಲೆಯಲ್ಲಿ ಜನತೆವತ್ತ ರಾಷ್ಟ್ರಪತಿಗಳು ದೇಶದ ಪ್ರಧಾನಿಗಳು ನಮ್ಮಿಂದ ಏನು ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಪೇಕ್ಷೆ ತಕ್ಕಂತೆ ನಾನು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಇವತ್ತು KR-ಪೇಟೆಯಲ್ಲಿರುವಂಥ ಭೂವರ ಸ್ವಾಮಿ ಬಹುಶಃ ನಮಗೆ ನೆಲದ ಮೇಲೆ ಅಧಿಕಾರ ಕೊಡುವಂಥ ನೆಲವನ್ನು ಆಳುವಂಥ ಅಧಿಕಾರ ಕೊಡುವಂಥ ಒಂದು ಶಕ್ತಿ ದೇವತೆ ಆ ಭೂವರ ಸ್ವಾಮಿ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅವರ ಸಂಪುಟದಲ್ಲಿ ನಾನು ಅರಣ್ಯ ಮಂತ್ರಿ ಆಗಿದ್ದೆ. ಆ ಸಮಯದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ. ಅದಾದಮೇಲೆ ಮತ್ತೆ ಮಧ್ಯದಲ್ಲಿ 2-3 ಸಾರಿ ನಾನು ಬಂದು ಹೋಗಿದ್ದೆ. ಇವತ್ತು ಭಗವಂತ ನನ್ನನ್ನು ಮತ್ತೆ ಕರೆಸ್ಕೊಂಡಿದ್ದಾನೆ. ಪುನಃ ನನಗೆ ಇಲ್ಲಿ ಮತ್ತೆ ಬರಬೇಕು ಅನ್ನೋಂಥ ಬಯಕೆ ಆಸೆ ಇದೆ. ಈ ದೇವಾಲಯದ ಉದ್ಘಾಟನೆ ಸಮಯದಲ್ಲಿ ಈ ದೇವಾಲಯದ ಪುರೋಹಿತರು ನಿಮ್ಮನ್ನು ಖಂಡಿತ ಕಳಿಸ್ಕೊಳ್ತೇವೆ ಬನ್ನಿ ಅಂತ ಹೇಳಿದ್ದಾರೆ. KR-ಪೇಟೆ ಜನತೆ ತೋರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಕೂಡ ಋಣಿಯಾಗಿದ್ದೇನೆ. ಒಂದು ಕಡೆಗೆ ಭೂವರ ಸ್ವಾಮಿ, ಇನ್ನೊಂದು KR-ಪೇಟೆ ಜನತೆಯ ಬಹುಶಃ ಪ್ರೀತಿ ವಿಶ್ವಾಸ ಯಾವಾಗ ಇಲ್ಲಿ ಕರಿತೀರಿ ಅವಾಗೆಲ್ಲ ಬರಲಿಕ್ಕೆ ತಯಾರಾಗಿದ್ದಾನೆ. ಈ ನಾಡಿನ ಸೇವೆಯನ್ನು ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಅಲ್ಲಿ ಕೂತಿದ್ರು ಕೂಡ ಇದು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿಯ ಶುಭಕಾಮನೆಗಳನ್ನು ಇಡೀ ನಾಡಿನ ಜನತೆ ತಿಳಿಸಿ ಅವನ ಅನುಗ್ರಹ ಮತ್ತೆ ಲಭ್ಯವಾಗಲಿ. ಅವನ ಯುಗದಲ್ಲಿ ಕೂಡ ಧರ್ಮ ಯಾವಾಗ ಅವಸಾನ ಆಗ್ತದೆ, ಧರ್ಮ ಪುನಃಸ್ಥಾಪನೆಗೆ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿರುವಂಥದ್ದನ್ನು ಕಾಣ್ತಿದ್ದೇವೆ. ಅವತಾರ ಪುರುಷನ ಮತ್ತೆ ಪುನರ್ ಆಗಬೇಕು. ತಾಯಿ ಭಾರತ ಮಾತೆ ಅವಳು ಜಗದ್ವಂತಳಾಗಬೇಕು. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ತಾಯಿ ಭಾರತ ಮಾತೆಗೆ ಬರಬೇಕು. ಆ ರೀತಿಯಲ್ಲಿ ನಾಡನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ ಕೃಷ್ಣ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಮಾತನ್ನು ಈ ಸಮಯದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸೋಣ. ಎಲ್ಲ ನಮಸ್ಕಾರ. ಗೋಕುಲಾಷ್ಟಮಿ ನಮ್ಮ ಭಗವಂತ ಕೃಷ್ಣನ ಜನ್ಮಾಷ್ಟಮಿ ದಿನ ನಮ್ಮ ಮೇಘಾಲಯದ ರಾಜ್ಪಾಲ್ ನಮ್ಮ ಭೂವರನಾಥ ಸ್ವಾಮಿಯ ಪರಮ ಭಕ್ತರು, ಅವರ ಕುಟುಂಬ ಸಹಿತ ದಂಪತಿಗಳು ಬಂದು ಭಗವಂತನ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದರು. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದು ನಮ್ಮ ಭಾರತ ಸರ್ಕಾರದ ಒಬ್ಬರ ಮಂತ್ರಿಯಾಗಿ ಕುಮಾರಸ್ವಾಮಿಯವರು ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರ ಸಂಪುಷ್ಟದಲ್ಲಿ ಮಂತ್ರಿಯಾಗಿರೋದು ಒಂದು ದೊಡ್ಡ ಹೆಮ್ಮೆ. ಅದರ ಜೊತೆಗೆ ಮೇಘಾಲಯದ ಒಬ್ಬರು ಮೈಸೂರಿನವರು MP ಆಗಿ ಸಚಿವರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಹಾಲು ಮತ ಸಮುದಾಯದಲ್ಲಿ ಇದ್ರೂ ಸಹ ಜಾತಿ ಭೇದ ಅವ್ರಿಗಿಲ್ಲ, ಎಲ್ಲರೂ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಭಗವಂತನ ಪೂಜಾರಿಯಾಗಿದ್ದು ಈ ದಿನ ಮೇಘಾಲಯದವರು ರಾಜ್ಯಪಾಲರಾಗಿದ್ದಾರೆ. ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಇವತ್ತು ಘನಮೆತ್ತ ರಾಜ್ಯಪಾಲರಾದ ಶ್ರೀ ವಿಜಯಶಂಕರ್ ಅವರು ಭೂವರ ಸ್ವಾಮಿ ದರ್ಶನಕ್ಕಾಗಿ ಮೇಘಾಲಯದಿಂದ ದಯಮಾಡಿಸಿದ್ರು. ವಿಶೇಷವಾಗಿ ಅವರಿಗೆ ಭಗವಂತನಿಗೆ ಅವರ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೂ ಇನ್ನೂ ಉನ್ನತವಾದ ರಾಜ ಪದವಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಮಹಾನ್ ದೈವಭಕ್ತರವರು, ಭಗವಂತನ ಕೃಪೆಯಿಂದ ಅವರು ನಮ್ಗೆ ಒಳ್ಳೆಯದಾಗಿದೆ ಅಂಥೇಳಿ ಅವರು ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವರಿಗೆ ಸದಾ ಕಾಲ ಭಗವಂತನ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ತಮ್ಮ ಹೆಸರು? ಶ್ರೀನಿವಾಸ ರಾಘವನ್, ಭೂವರ ಸ್ವಾಮಿ ಟೆಂಪಲ್ ಟ್ರಸ್ಟ್, ಪರಕಾಲ ಸ್ವಾಮಿ ಮಠ, ಪರನಾಥ ಕಲ್ಲಹಳ್ಳಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.